ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಸಿ.ಟಿ. ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ರಾಜೀವ್ ಅವರು ಇರ್ಬೋದು, ಇವರೆಲ್ಲ ಸುಳ್ಳಿನ ಶೂರರಾಗ್ಬಿಟ್ಟಿದ್ದಾರೆ. ನೀವು ಕೇಳಿದ್ರಲ್ಲ ಮೊನ್ನೆ ನಮ್ಮೊಬ್ರು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ, ನಿಮಗೆ ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿದೆ. ಹಾಕಿದ್ದೀನಿ. ಇದೇ ರಾಜೀವ್ ಮೇಲೆ 24/1/2024 ರಾಜೀವ್ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ದು ಇನ್ನೂ ಉತ್ತರ ಬಂದಿಲ್ಲ. ಈ ಸುಳ್ಳಿನ ಶೂರರೇನಿದ್ದಾರೆ ಹಿಟ್ ಅಂಡ್ ರನ್ ಮಾಡೋದು ಅಷ್ಟೇ ಗೊತ್ತು. ಅವಾಗ ಏನು ಹೇಳಿದ್ರು ಗೊತ್ತಾಡ ನಿಮಗೆ? ಶ್ರೀ ಪ್ರಿಯಾಂಕ್ ಖರ್ಗೆ ಹ್ಯಾಸ್ ಡಿಕ್ಲೇರ್ಡ್ ಅಸೆಟ್ಸ್ ಟು 750 crores at the age of 24-25 and Shri Priyank Kharge has not faced any struggle or hardship to earn the assets of 750 crores. 750 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ. ಯಾವಾಗ? 24-25 ವರ್ಷಕ್ಕೆ. ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ. ಇವ್ನು ಹೆಂಗ್ PSI ಪಾಸ್ ಆಗಿದ್ರು ಇವರೆಲ್ಲರೂ? ಈಗ ಇದಕ್ಕೆ ಉತ್ತರ ಎಲ್ಲಿದೆ? ಇಂಥದ್ದು ಡಿಫಮೇಷನ್ ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ, ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ, BJP ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ. ನಾವು ಸುಮ್ಮನೆ ಇದು ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನೆ ಇದ್ವಿ. ಆದರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು. ಇವ್ರ ಬಂಡವಾಳನೇ ಅದಾಗಿದೆ. ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ. ಅದು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಅದು ಸರಿನಾ ತಪ್ಪ, ಅದು ಫ್ಯಾಕ್ಟ್ಸಾ ಫಿಕ್ಷನ್ನಾ ಮಿತ್ತಾ ಹಿಸ್ಟ್ರಿನಾ ಏನು ಗೊತ್ತಿಲ್ಲ ಇವ್ರಿಗೆ. ಸುಮ್ಮನೆ ಬಹಳ ದೊಡ್ಡದಾಗಿ ಖರ್ಗೆ ಸಾಹೇಬ್ರ ಹೆಸರು ತಗೊಳೋದು, ಸಿದ್ದರಾಮಯ್ಯ ಅವರ ಹೆಸರು ತಗೊಳೋದು, DK ಅವರ ಹೆಸರು ತಗೊಳೋದು ಅಷ್ಟೇ. ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ. ಸ್ವಂತಾಗಿ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೇನ್ರಿ? ಯಾವ್ದಾದ್ರು ನೋಡಿದ್ದೀರಾ? ಕಳೆದ 1.5 ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದಾರೆ ಇವರು? ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ, ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು PhD ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಇವ್ರು ಬೇರೆ ಹೇಳೋದು ಬೇರೆ. ಯಾರು CM ಅವ್ರಿಗೆ DCM ಅವ್ರಿಗೆ ಪ್ರಿಯಾಂಕ್ ಅವ್ರಿಗೆ ರಾಜೀನಾಮೆ ತಗೊಳಕ್ಕೆ ತಾಕತ್ತಿಲ್ಲ ರೀ. ದ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ CM ಯಾರು ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಾರೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ. ನಿಮ್ಗೇನ್ರಿ? ನಿಮ್ಮ ಕ್ಯಾಬಿನೆಟ್ ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡಕ ನೀವು ತೀರ್ಮಾನ ಮಾಡ್ತೀರಾ? ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ, ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣಾ ಪತ್ರ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂತ MLAಗಳ ರಾಜೀನಾಮೆ ಕೇಳೋ ತಾಕತ್ ನಿಮ್ಗಿಲ್ವಾ? ಏನು ಅಷ್ಟೆದ್ರಕ್ಕೆ ಸರ್ ಮುನಿರತ್ನ ಅವ್ರು ಕಂಡ್ರೆ ಏನು ಮಾಡಿದ್ರೆ ಏನು ಅಷ್ಟೇ ಭಯ ನಿಮಗೆ? ಇಲ್ಲಿ ನಿಮಗೂ HIV ಚೂಸ್ಬಿಡ್ತಾರಂತ. ಇಲ್ಲಿ ಇದು ದೋಷಾರೋಪಣೆ ಪಟ್ಟಿ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್. ಇದು ಶುಲ್ಕ ಕಟ್ಟಿ ಬಹಳ ಇದು ಕಳ್ಸಿಕೊಡ್ತೀನಿ, ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡಬೇಕು. ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಕೊನೆಯದಾಗಿ. ಮುನಿರತ್ನ ರವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.